ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ರೇವತಿ. RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿನ್ನೆ ಒಂದು ಎಂಬ್ರಾಯ್ಡ್ರಿ ನಾನು ಕಲಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ. ಅದಕ್ಕೆ ತುಂಬ ಜನ ನಮ್ಮ ಫ್ರೆಂಡ್ಸ್ ಆದ ವ್ಯೂವರ್ಸು ಆ ವಿಡಿಯೋ ನೋಡಿಬಿಟ್ಟು ನನಗೆ ಇವ್ರ ವಿಡಿಯೋ ನೋಡಿ, ಇಂಥವ್ರ ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ನಿಮ್ಮ ಕೈಲಿ ಸಾಧ್ಯ, ಕಲಿತೀರ ನೀವು ಅಂತೇಳಿ ತುಂಬ ಜನ ನಮ್ಮ ಫ್ರೆಂಡ್ಸು ಹೇಳಿದರು. ನನಗೆ ತುಂಬ ಒಂಥರ ಧೈರ್ಯ ಬಂದಂಗಾಯಿತು. ಯಾರೂ ಸಹ ನಿಮ್ಮ ಕೈಯಿಂದ ಸಾಧ್ಯ ಇಲ್ಲ, ಮಾಡಬೇಡಿ ಅಂತೇಳಿ ಯಾರೂ ಸಹ ಹೇಳಿಲ್ಲ. ಇವಾಗ ನನಗೆ ಒಂದು 50 ಕಮೆಂಟ್ ಬಂದಿರ್ಬೋದು. ಎಲ್ಲರೂ ಸಹ ಮೇಡಮ್ ನಿಮ್ಮ ಕೈಲಿ ಆಗತ್ತೆ, ಮಾಡಿ, ಟ್ರೈ ಮಾಡಿ, ಈ ಮಿಷನಲ್ಲಿ ಟ್ರೈ ಮಾಡಿ, ಇಂಥವ್ರ ವಿಡಿಯೋ ನೋಡಿ, ಆನ್ಲೈನ್ ಕ್ಲಾಸ್ ತಗೊಳ್ಳಿ ಅಂತ ಹೇಳಿದರು. ಬಿಟ್ಟರೆ ಯಾರೂ ಸಹ ನಿಮ್ಮ ಕೈಯಲ್ಲಿ ಆಗಲ್ಲ, ಮಾಡಬೇಡಿ ಅಂತ ಹೇಳಿ ಒಬ್ಬರು ಸಹ ಕಮೆಂಟ್ ಮಾಡಿಲ್ಲ. ನನಗೆ ತುಂಬ ಖುಷಿ ಆಯಿತು. ಹಾಗೆ ನನ್ನ ಮೊನ್ನೆಯ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಹಾಕಿದ್ದೆ. ಬ್ಲೌಸ್ ಕಟ್ಟಿಂಗ್ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಆದರೆ ಮೊನ್ನೆ ಹಾಕಿರೋ ವಿಡಿಯೋ ಅಂದರೆ ಬ್ಲೌಸ್ ಕಟ್ಟಿಂಗ್ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಅಂದರೆ ಅವರಿಗೆ ಬ್ಯಾಕಿಗಿಂತ ಫ್ರಂಟ್ ಪಾರ್ಟಲ್ಲಿ ಜಾಸ್ತಿ ಇಡಬೇಕಾ ಅಂತ ಹೇಳ್ಬಿಟ್ಟು ಒಂದೇ ಕಮೆಂಟ್ ಬರ್ತಾಯಿತ್ತು. ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟೇಪನ್ನು ಜಾಸ್ತಿ ಬಳಸೋದಿಲ್ಲ, ಬ್ಲೌಸ್ನೇ ಅಳತೆ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ತಾ ಇರೋದು. ಆದರೂ ಸಹ ಮೊನ್ನೆ ವಿಡಿಯೋದಲ್ಲಿ ನಾನು ಏನಾದರೂ ನಿಮಗೆ ಕನ್ಫ್ಯೂಷನ್ ಆಗಿದ್ದರೆ ಇವತ್ತು ನಾನು ಅದ್ರ ಬಗ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಕಟ್ಟಿಂಗ್ನ ಮೊನ್ನೆ ರೀತಿಯೇ ನಿಧಾನವಾಗಿ ಮಾಡ್ತಾಯಿದ್ದೀನಿ. ನೋಡಿ, ಎದೆ ಸುತ್ತಳತೆ 10.25 ಬಂದಿದೆ. 10.25ಗೆ ಈ ಬ್ಲೌಸಲ್ಲಿ ಎದೆ ಸುತ್ತಳತೆ 10.25 ಬಂದಿದೆ. ನಾನು ಅದಕ್ಕೆ ಪ್ಲಸ್ 2 ಇಂಚು ಸೇರಿಸಿ 12.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಮಾನವಾಗಿ ಅಂದರೆ ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡಿ ಮಡ್ಚ್ಕೊಂಡು 10.25ಗೆ ಪ್ಲಸ್ 2 ಇಂಚು ಆ್ಯಡ್ ಮಾಡಿ 12.25ನ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನೀವು ಲೈನಿಂಗನ್ನೇ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಇವತ್ತು ನಮ್ಮ ಕ್ಲಾಸಲ್ಲಿ ಮೇಯ್ನ್ ಫ್ಯಾಬ್ರಿಕನ್ನು ಕಟ್ ಮಾಡೋದಕ್ಕೆ ಹೋಗಿ ಅವರು ಬ್ಲೌಸನ್ನು ಹಾಳು ಮಾಡ್ಕೊಳ್ತಿದ್ರು. ಹಾಗಾಗಿ ನೀವೇನಾದರೂ ಬಿಗಿನರ್ಸ್ ಈಗ ಕಲಿತಿದ್ದೀರಾ ಅಂದರೆ ಲೈನಿಂಗನ್ನೇ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನೀಗ ಎದೆ ಸುತ್ತಳತೆ ಮಾರ್ಕ್ ಮಾಡಿಕೊಂಡು ಬಟ್ಟೆನ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನಾದರೂ ತುಂಬ ಸುಕ್ ಬಟ್ಟೆ ಆಗಿದ್ದರೆ ನೀವು ಸ್ವಲ್ಪ ಐರನ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನಾನು ಮೈ ಉದ್ದನ ಹಿಡಿತಾ ಇದ್ದೀನಿ. ಮೈ ಉದ್ದನ ಬ್ಯಾಕಲ್ಲೇ ಹಿಡ್ಕೊಬೇಕು. ತುಂಬ ಜನ ಮಾಡುವಂಥ ತಪ್ಪೇನು ಅಂತಂದರೆ ಫ್ರಂಟಲ್ಲಿ ಇಟ್ಕೊಳ್ತಾರೆ. ಫ್ರಂಟಲ್ಲಿ ಯಾವುದೇ ಕಾರಣಕ್ಕೂ ನೀವು ಮೈ ಉದ್ದನ ಹಿಡ್ಕೊಬಾರ್ದು. ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚು ಜಾಸ್ತಿ ಇಟ್ಕೊಬೇಕು. ಅದು ಲೈನಿಂಗ್ ಬ್ಲೌಸಿಗೆ. ಅದೇ ನೀವು ಸಾದಾ ಬ್ಲೌಸ್ ವಿತೌಟ್ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಿದ್ದೀರಾ ಅಂದರೆ ಬ್ಯಾಕು ಫ್ರಂಟು ಸೇಮ್ ಇಟ್ಕೊಬೇಕು. ಅಂದರೆ ನಾವು 2 ಇಂಚು ಜಾಸ್ತಿ ಮಾಡಿರ್ತೀವಿ. 14.25 ಬಂದರೆ ನಾರ್ಮಲ್ ಬ್ಲೌಸಿಗಾದರೆ ಅಂದರೆ ಸಾದಾ ಬ್ಲೌಸಿಗಾದರೆ 2 ಇಂಚು ಎಕ್ಸ್ಟ್ರಾ ನಾವು ಮೊದಲೇ ಇಟ್ಕೊಂಡಿರ್ತೀವಿ. ಹಾಗಾಗಿ ನೀವು ಫ್ರಂಟಲ್ಲಿ ಏನೂ ಜಾಸ್ತಿ ಮಾಡೋದು ಬೇಡ. ಆದರೆ ಲೈನಿಂಗ್ ಬ್ಲೌಸಿಗೆ ಈ ಬ್ಲೌಸಿಗೆ 14.25 ರೆಡಿ ಬಂತು. ಅದಕ್ಕೆ 15.25 ನಾವು ಬ್ಯಾಕಲ್ಲಿ ಇಟ್ಕೊಂಡ್ವಿ. 16.25ನ ಫ್ರಂಟಲ್ಲಿ ಇಟ್ಕೊಳ್ತಾ ಇದ್ದೀವಿ. ಯಾಕಂದರೆ 1 ಇಂಚು ಜಾಸ್ತಿ. ಈ ರೀತಿ ಮಾಡೋದ್ರಿಂದ ಬಿಗಿನರ್ಸ್ ಮತ್ತು ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿಗೆ ತಲೆಬಿಸಿ ಮಾಡ್ಕೊಳ್ಳೋದೇ ಬೇಡ. ಯಾಕಂದರೆ 3.25 2.25 ಅಂತ ಹೇಳ್ಬಿಟ್ಟು ಬೆಲ್ಟ್ ಪಟ್ಟಿನ ನಾವು ಮಾರ್ಕ್ ಮಾಡೋದು ಬೇಡ. ಈ ರೀತಿ ನೀವು ಫಸ್ಟಿಗೆ ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚಿನ ನೀವು ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬೆಲ್ಟ್ ಪಟ್ಟಿಗೆ ಬರುತ್ತೆ. ಆಗ ಬೆಲ್ಟ್ ಪಟ್ಟಿ ಯಾವುದೇ ರೀತಿ ಚಿಕ್ಕದಾಗಲಿ ದೊಡ್ಡದಾಗಲಿ ಬರೋ ಅಂಥ ಸಾಧ್ಯತೆ ಇರೋದಿಲ್ಲ. ಬ್ಲೌಸು ಸಹ ಕರೆಕ್ಟಾಗಿ ಬರುತ್ತೆ. ಈ ಮೆಜರ್ಮೆಂಟಲ್ಲಿ ಕಟ್ ಮಾಡಿ ಫ್ರೆಂಡ್ಸ್, ಕರೆಕ್ಟಾಗಿ ಬರುತ್ತೆ. ಮೊನ್ನೆ ಇದೇ ಕಟ್ಟಿಂಗ್ ಅಂದರೆ ಬೇರೆ ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೆ. ಆ ವಿಡಿಯೋ ಹಾಕಿದಾಗ ತುಂಬ ಜನ ವ್ಯೂವರ್ಸು ಕಮೆಂಟ್ ಮಾಡಿದರು, ಫ್ರಂಟು ಬ್ಯಾಕು ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ನನಗೆ ಅದಕ್ಕೆ ವಿಡಿಯೋ ಮಾಡೋಣ ಅಂದು ಕನ್ಫ್ಯೂಸ್ ಇದ್ದರೆ ಮತ್ತೆ ಕಟ್ಟಿಂಗ್ ಮಾಡಿದ್ರೂ ಹಾಳಾಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ನೋಡಿ, ನಾನು ಮೊನ್ನೆ ಟೇಪಲ್ಲಿ ಫುಲ್ ಅಳತೆ ಮಾಡಿ ತೋರಿಸಿದೆ. ಆದರೆ ಇವತ್ತು ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು. ಕರೆಕ್ಟ್ ಆಗುತ್ತಂತವ್ರಿಗೆ ಇದೇ ಅಳತೆ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬ್ಲೌಸ್ ಮೆಜರ್ಮೆಂಟೇ ನಿಮಗೆ ತೋರಿಸ್ದಾಗೆ ಆಯಿತು ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಏನಾದರೂ ರೌಂಡ್ ನೆಕ್ಕು ಸೇಮ್ ಮೆಜರ್ಮೆಂಟು ಫ್ರಂಟು ಬ್ಯಾಕು ರೌಂಡ್ ನೆಕ್ಕೆ ಕೊಟ್ಟರು ಅಂತ ಅಂದರೆ ನೀವು ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ನೋಡಿ, ಏನಾದರೂ ತುಂಬ ಕೆಲವೊಬ್ಬರಿಗೆ ಟೈಲರಿಂಗ್ ಎಷ್ಟೇ ಕಲಿಸ್ಕೊಟ್ರು ಹೇಳ್ಕೊಟ್ರು ತಲೆ ಹೋಗೋದಿಲ್ಲ. ಅವರು ಇವತ್ತು ನಾನು ಕಟ್ ಮಾಡ್ತಿದ್ದೀನಲ್ಲ ಈ ಮೆಥಡನ್ನು ಫಾಲೋ ಮಾಡಿ ಕಟ್ ಮಾಡ್ಬೋದು. ಇದು ಈಸಿ ಮೆಥಡು. ನೋಡಿ ಫ್ರೆಂಡ್ಸ್, ನಾನು ಎದೆ ಸುತ್ತಳತೆ ಇಟ್ಕೊಂಡೆ, ಹಾಗೆ ಮೈ ಉದ್ದ ಇಟ್ಕೊಂಡೆ. ಈಗ ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಹಾಕ್ತಿದ್ದೀನಿ. ಸೇಮ್ ಅಳತೆ ಬ್ಲೌಸ್ ಸೇಮ್ ಆಗಿರೋದ್ರಿಂದ ಹಾಗೆ ಇಟ್ಬಿಟ್ಟು ನೋಡಿ, ಹಾರ್ಮೋಲ್ ಎಲ್ಲದನ್ನು ಸಹ ಸೇಮ್ ಇದೇ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಬರುತ್ತೆ. ಕರೆಕ್ಟಾಗಿ ಬಂದಿದೆಯಾ ಅಂತೇಳಿ ಚೆಕ್ ಮಾಡೋದು ಸಹ ನಾನು ವಿಡಿಯೋದ ಮಧ್ಯದಲ್ಲಿ ಹೇಳ್ತೀನಿ. ನೋಡಿ, ಈ ರೀತಿ ತುಂಬ ನಿಧಾನವಾಗೇ ತೋರಿಸ್ಕೊಟ್ಟಿದ್ದೀನಿ. ಇದು ಚೆಕ್ ಮಾಡ್ತಾ ಇರೋದು ನಾನು ಕರೆಕ್ಟಾಗಿ ಅಳತೆ ಬ್ಲೌಸ್ ಇಟ್ಬಿಟ್ಟು ಮೆಜರ್ ಮಾಡಿಬಿಟ್ಟು
ಮಾರ್ಕ್ ಹಾಕ್ತಿದ್ದೀನಲ್ಲ ಇದು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲಿ ನಾನು ಟೇಪ್ ಇಟ್ಬಿಟ್ಟು ಅಳತೆ ಮಾಡಿದೆ. ನೋಡಿ ಈ ರೀತಿ ಆರ್ಮೋಲಲ್ಲಿ ನಾನು ಶೇಪನ್ನು ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಏನಾದರೂ ಬ್ಲೌಸ್ ಕಟ್ಟಿಂಗಲ್ಲಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ನಾನು ವಿಡಿಯೋದ ಮುಖಾಂತರ ಆಗಲಿ ಅಥವಾ ರಿಪ್ಲೈ ಮಾಡೋದರ ಮುಖಾಂತರ ಆಗಲಿ ನಾನು ಆನ್ಸರ್ ಮಾಡ್ತೀನಿ. ಮೊನ್ನೆ ಕೇಳಿರೋದು ಫ್ರಂಟ್ ಪಾರ್ಟ್ ಎಷ್ಟು ಉದ್ದ ಇಟ್ಕೋಬೇಕು ಅಂತ. 1 ಇಂಚ್ ಉದ್ದನ ಇಟ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ತುಂಬ ನಮಗೆ ಎಷ್ಟೇ ಕಲ್ತ್ರೂ ಕಟ್ಟಿಂಗನ್ನು ತಲೆಗೆ ಹೋಗ್ತಾ ಇಲ್ಲ ಅಂತ ಹೇಳೋರು ಈ ರೀತಿ ನಾನು ಇವತ್ತು ಮಾಡ್ತಾ ಇದ್ದೀನಲ್ಲ ಮಾರ್ಕು, ಇದೇ ರೀತಿ ನೀವು ಮಾರ್ಕ್ ಮಾಡಿಬಿಟ್ಟು ಕಟ್ಟಿಂಗನ್ನು ಮಾಡಿದ್ರೆ ತುಂಬ ಈಸಿಯಾಗಿ ಬ್ಲೌಸನ್ನು ಕಲಿಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಎದೆ ಸುತ್ತಳತೆ ಇಟ್ಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಹಾರ್ಮೋಲ್ ಶೇಪನ್ನ ಹಾಕಬೇಕು. ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಬರುತ್ತಾ ಅಂತೇಳ್ಬಿಟ್ಟು. ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬ್ಲೌಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೀವು ಬ್ಲೌಸ್ ಕಟ್ಟಿಂಗನ್ನು RG ಟೈಲರಿಂಗ್ ಕ್ಲಾಸ್ ನೋಡಿಬಿಟ್ಟು ಈಸಿಯಾಗಿ ಕಲಿಬೋದು. ನಿಮಗೆ ಇದರಲ್ಲಿ ಏನೇ ಗೊತ್ತಾಗಲಿಲ್ಲ ಅಂದರೂ ನನಗೆ ಕಮೆಂಟ್ ಮಾಡಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಯಾರಾದರೂ ಸಹ ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಇದೇ ರೀತಿ ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಸಹ ಹೇಳ್ಕೊಡ್ತೀನಿ. ನೋಡಿ ಈ ರೀತಿ ಚೆಕ್ ಮಾಡಿ. ಚೆಕ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಇದೀಗ ಸ್ವಲ್ಪ ಆ ಪಾಯಿಂಟಿಗಿಂತ ಮುಂದೆ ಬಂತು. ಅದು ಫ್ರಂಟಲ್ಲಿ ಒಂದು ಟಕ್ಸ್ ಹಿಡಿದಾಗ ಕರೆಕ್ಟಾಗಿ ಆ ಮಾರ್ಕಿಗೆ ಬರುತ್ತೆ. ನೋಡಿ ಈಗ ನೆಕ್ಸ್ಟ್ ನಾನು ಮಾರ್ಕ್ ಮಾಡೋದು ಬೆಲ್ಟ್ ಪಟ್ಟಿ. ಬೆಲ್ಟ್ ಪಟ್ಟಿ ತುಂಬ ಈಸಿಯಾಗಿ ನಾನು ಮಾರ್ಕ್ ಮಾಡ್ತೀನಿ. ನೋಡಿ ಬ್ಯಾಕಿಗಿಂತ ಫ್ರಂಟು 1 ಇಂಚ್ ಉದ್ದ ಇದೆ, ಹಾಗಾಗಿ ನಾನು ಉಲ್ಟಾ ಮಾಡಿ ತೋರಿಸ್ದೆ. ಈಗ ಫ್ರಂಟಲ್ಲಿ ನಾವು ಕುತ್ತಿಗೆಯ ಡೀಪನ್ನು ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿಂದ ಬೆಲ್ಟ್ ಪಟ್ಟಿಗೆ ಕರೆಕ್ಟಾಗಿ ಒಂದು ಪಾಯಿಂಟನ್ನು ಮಾಡ್ಕೊಬೇಕು. ಅಲ್ಲಿಂದ 1 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಇದು ಬೆಲ್ಟ್ ಪಟ್ಟಿ ಇಡೋ ಅಂಥದ್ದು ಸುಲಭ ವಿಧಾನ. ಯಾರು ಬೇಕಿದ್ದರೂ ಬ್ಲೌಸನ್ನು ಈಸಿಯಾಗಿ ಕಟ್ ಮಾಡ್ಬೋದು. ನೋಡಿ ಈಗ ನಿಪ್ಪಲ್ ಪಾಯಿಂಟು ಕರೆಕ್ಟಾಗಿ ಪಾಯಿಂಟ್ ಬಂದಿರೋದಕ್ಕೆ ಮಾರ್ಕ್ ಮಾಡಿ. ಅಲ್ಲಿಂದ 1 ಇಂಚಿಗೆ ನೀವು ಕೆಳಗೆ ಇಳಿಸಿದ್ರೆ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಮಾರ್ಕ್ ಬರುತ್ತೆ. ಇಲ್ಲಿ ಈ ಮಾರ್ಕಿಗೆ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಶೇಪನ್ನು ಕೊಟ್ಕೊಬೋದು. ಫ್ರಂಟಲ್ಲಿ ಆಲ್ರೆಡಿ ನಾವು 1 ಇಂಚನ್ನು ಜಾಸ್ತಿ ಬಿಟ್ಟಿರೋದ್ರಿಂದ ಬೆಲ್ಟ್ ಪಟ್ಟಿ ಮತ್ತೆ ಎಕ್ಸ್ಟ್ರಾ ನೀವು ಕಟ್ ಮಾಡ್ಕೊಳ್ಳೋ ಅಂಥ ಸಾಧ್ಯತೆ ಇಲ್ಲ. ನೋಡಿ ಕರೆಕ್ಟಾಗಿ ಅವರು ಕೊಟ್ಟಿರೋ ಅಳತೆ ಬ್ಲೌಸಿಗೆ ಹೊಲಿರಿ ಅಂತ ಹೇಳಿರೋದ್ರಿಂದ ಅಳತೆ ಬ್ಲೌಸು ಕರೆಕ್ಟಾಗಿರೋದ್ರಿಂದ ನಾನು ಅಳತೆ ಬ್ಲೌಸಿಗೆ ಕಟ್ಟಿಂಗನ್ನು ಮಾಡಿದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬೆಲ್ಟ್ ಪಟ್ಟಿನ ಫಸ್ಟು ಕಟ್ ಮಾಡ್ಕೊಳ್ಳಿ. ಬೆಲ್ಟ್ ಪಟ್ಟಿ ಆದಮೇಲೆ ನಾನು ಮೆಜರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ 15.5 ಬ್ಯಾಕಲ್ಲಿದೆ, ಫ್ರಂಟಲ್ಲಿ 16.5 ಇದೆ. ಬೆಲ್ಟ್ ಪಟ್ಟಿ ಏನಾದರೂ ತಪ್ಪಾಯಿತು ಅಂದರೆ ಬ್ಲೌಸು ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಬೆಲ್ಟ್ ಪಟ್ಟಿನ ನಾವು ಕರೆಕ್ಟಾಗಿ ಮೆಜರ್ ಮಾಡಿ ಇಟ್ಕೋಬೇಕು. ನೋಡಿ ನನಗೆ ಮೊನ್ನೆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಬಿಟ್ಟಾಗ ತುಂಬ ಜನ ತುಂಬ ಕಮೆಂಟ್ಸ್ ಮಾಡಿದ್ದಾರೆ. ಅದಕ್ಕೆಲ್ಲದಕ್ಕೂ ಇವತ್ತು ನಾನು ವಿಡಿಯೋದ ಮುಖಾಂತರ ರಿಪ್ಲೈ ಕೊಡೋಣ ಅಂದ್ಬಿಟ್ಟು ಇನ್ನೊಂದು ಅಳತೆ ಬ್ಲೌಸನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಇದು 10.5 4ನೇ 1 ಭಾಗ ಅಳತೆ ಅಂದರೆ 41 ಅಥವಾ 2 ಇಂಚಿನ ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ ಫ್ರೆಂಡ್ಸ್. ದೊಡ್ಡ ಸೈಜ್ ಬ್ಲೌಸ್ ಅಳತೆನೇ ಆಗಿರುತ್ತೆ. ಸಾಧ್ಯ ಆದರೆ ನಾಳಿನ ವಿಡಿಯೋದಲ್ಲಿ ಈ ಬ್ಲೌಸಿನ ಸ್ಟಿಚ್ಚಿಂಗನ್ನು ಹೇಳ್ತೀನಿ. ಆದರೆ ಟಾಪಿಕ್ಕು ಬೇರೆ ಇರುತ್ತೆ. ನೀವು ಸ್ಟಿಚ್ಚಿಂಗನ್ನು ಅಬ್ಸರ್ವ್ ಮಾಡ್ಬೋದು. ಆದರೆ ಸ್ಟಿಚ್ಚಿಂಗ್ ಮಾಡುವಾಗ ಟಾಪಿಕ್ ಚೇಂಜ್ ಮಾಡಿ ಇಟ್ಟಿರ್ತೀನಿ, ಆದರೆ ಅದರ ಸ್ಟಿಚ್ಚಿಂಗ್ ಟಾಪಿಕ್ ಹಾಕಿರೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಅಳತೆ ಬ್ಲೌಸು ಕರೆಕ್ಟಾಗಿದ್ದರೆ ನೀವು ಕರೆಕ್ಟಾಗಿ ಅದೇ ರೀತಿ ಮೆಜರ್ ಮಾಡ್ಬೋದು. ಕರೆಕ್ಟಾಗಿ ಬರುತ್ತೆ. ಈಗ ಫ್ರಂಟ್ ಪಾರ್ಟನ್ನು ಬೇರೆ ಮಾಡ್ತಾ ಇದ್ದೀನಿ. ಯಾವುದೇ ಥರ ವಿಡಿಯೋನ ಸ್ಪೀಡ್ ಮಾಡಿಲ್ಲ. ವಿಡಿಯೋನ ತುಂಬ ನಿಧಾನದಿಂದ ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ. ಮೊನ್ನೆ ಟೇಪಲ್ಲೇ ಅಳತೆ ಮಾಡಿದೆ. ಅದೇನಾದರೂ ನಿಮಗೆ ಕನ್ಫ್ಯೂಸ್ ಆಗಿದ್ದರೆ ಇವತ್ತು ಟೇಪು ಮತ್ತು ಅಳತೆ ಬ್ಲೌಸು ಮಿಕ್ಸ್ ಮಾಡಿಬಿಟ್ಟು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಬ್ಯಾಕ್ ಪಾರ್ಟಲ್ಲಿ ಕರೆಕ್ಟಾಗಿ ಬ್ಯಾಕ್ ಅಳತೆ ಮಾಡ್ಕೊಬೇಕು. ಬ್ಯಾಕ್ ಉದ್ದನ ಒಂದ್ಸತಿ ಹಿಡ್ಕೊಳ್ಳಿ. ನೋಡಿ ಈ ರೀತಿ ಬ್ಯಾಕ್ ಉದ್ದನ ನಿಮಗೆ ಡೌಟ್ಸ್ ಇದ್ದರೆ ಬ್ಯಾಕ್ ಉದ್ದನ ಹಿಡ್ಕೊಬೋದು.
ಇಲ್ಲದೆ ಇದ್ದರೆ ಹಾಗೇ ನೀವು ಬ್ಯಾಕ್ ಮಾರ್ಕ್ ಮಾಡ್ಬೋದು. ಯಾವುದೇ ರೀತಿ ನೀವು ಟೇಪಲ್ಲಿ ಬ್ಯಾಕ್ ಪಾರ್ಟನ್ನು ಅಳತೆ ಮಾಡ್ದೇ ಈ ರೀತಿ ಇಡೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಆದರೆ ಸ್ವಲ್ಪ ಎರಡೆರಡು ಸರಿ ಚೆಕ್ ಮಾಡೋದು ಒಳ್ಳೆಯದು. ನೋಡಿ, ಬ್ಯಾಕ್ ಪಾರ್ಟಲ್ಲೂ ನಮ್ಮ ಸ್ಟೂಡೆಂಟ್ ಒಬ್ಬಳು ಇವತ್ತು ತಪ್ಪು ಮಾಡಿದ್ಲು. ಏನಂತ ಅಂದರೆ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಈ ರೀತಿ ಎಕ್ಸ್ಟ್ರಾ ಮಾಡಿ ಆದಮೇಲೆ ಬ್ಯಾಕ್ ಪಾರ್ಟ್ ಈಗ ನಾನು ಮಾರ್ಕ್ ಹಾಕ್ತಾ ಇದ್ದೀನಲ್ಲ ಇದೇ ರೀತಿ ಕುತ್ತಿಗೆ ಶೇಪನ್ನು ಮಾರ್ಕ್ ಹಾಕೋದಕ್ಕೆ ಹೋಗ್ಬಿಟ್ಟು ಫ್ರಂಟಲ್ಲಿ ನಾವು ಕುತ್ತಿಗೆ ಅಗಲನ 2 ಇಂಚ್ ಇಟ್ಟಿರ್ತೀವಿ, ಅದನ್ನು ಅವಳು ಕರೆಕ್ಟಾಗಿ ಇಟ್ಟಿರಲಿಲ್ಲ. ಬ್ಯಾಕಲ್ಲಿ ಕುತ್ತಿಗೆ ರೌಂಡನ್ನು 3 ಇಂಚಿಗೆ ತೊಗೊಂಬಂದಿದ್ಲು. ನನಗೆ ಸಿಂಪಲ್ ಡಿಸೈನ್ ಹಾಕ್ಬಿಟ್ಟು ಕಟ್ ಮಾಡೋದಕ್ಕೆ ಕೊಟ್ಟಳು. ನಾನು ಸಿಂಪಲ್ ಡಿಸೈನ್ ಹಾಕ್ಬಿಟ್ಟು ಕಟ್ ಮಾಡೋಕ್ಕೆ ಹೋದಾಗ ನೋಡಿ ಅದು ಕುತ್ತಿಗೆ ಅಗಲವನ್ನು ಚೇಂಜ್ ಮಾಡಿದ್ಲು. ನೀವು ಒಂದ್ಸಲಿ ನಿಮಗೆ ನೋಡಿ ಕರೆಕ್ಟಾಗಿ ಅದು ಎಲ್ಲಿಗೆ ಪಾಯಿಂಟ್ ಇರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಬೇಕು. ಕುತ್ತಿಗೆ ಅಗಲವನ್ನು ನೀವು ಫ್ರಂಟು ಮತ್ತು ಬ್ಯಾಕು ಒಂದೇ ಸೇಮ್ ಅಳತೆಯಲ್ಲಿ ಮಾಡ್ಕೊಬೇಕು. ಫ್ರಂಟು ಗಿಂತ ಬ್ಯಾಕಲ್ಲಿ 1 ಪಾಯಿಂಟ್ 2 ಪಾಯಿಂಟ್ ಚೂರು ಹೆಚ್ಚು ಕಡಿಮೆ ಇದ್ರೂ ನಡೆಯುತ್ತೆ, ಆದರೆ ಅರ್ಧ ಇಂಚಿಗೆ ಹೆಚ್ಚು ಕಡಿಮೆ ಇರಬಾರ್ದು. ಈ ರೀತಿ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗುತ್ತೆ, ಬ್ಲೌಸಲ್ಲಿ ವೇರಿಯೇಷನ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಸೇಮ್ ಮೆಜರ್ಮೆಂಟ್ ಬ್ಲೌಸ್ ಅಳತೆನೇ ಕೊಟ್ಟಾಗ ನೀವು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ರೌಂಡ್ ಶೇಪನ್ನು ಕೊಡೋದ್ರಿಂದ ತುಂಬ ಚೆನ್ನಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ. ನೋಡಿ, ಆರಾಮಾಗಿ ನೀವು ಅಳತೆ ಬ್ಲೌಸ್ ಮೇಲೆ ಇಟ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ನೀವು ಕಟ್ಟಿಂಗನ್ನು ಮಾಡ್ಬೋದು. ನೋಡಿ, ತುಂಬ ಚೆನ್ನಾಗಿ ರೌಂಡ್ ಮಾರ್ಕ್ ಬರ್ತಾ ಇದೆ. ಈ ರೀತಿ ರೌಂಡ್ ಮಾರ್ಕನ್ನು ನೀವು ಮಾಡ್ಕೊಂಡ್ರ ಮೇಲೆ ಕರೆಕ್ಟಾಗಿ ಫ್ರಂಟು ಬ್ಯಾಕು ನೀವು ಶೋಲ್ಡರಲ್ಲಿ ಇಟ್ಕೊಂಡು ನೋಡಿ ಬೇಕಾದರೂ ಕಟ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಮಗೆ ಹಾಗೆ ಪರವಾಗಿಲ್ಲ ಅಂದರೆ ನೀವು ಹಾಗೆ ಸಹ ಕಟ್ಟಿಂಗ್ ಮಾಡ್ಬೋದು. ನೋಡಿ, ರೌಂಡ್ ಶೇಪನ್ನು ನಾನು ಕಟ್ಟಿಂಗ್ ಮಾಡಿದ್ದೀನಿ, ಎಷ್ಟು ನೀಟಾಗಿ ಬಂದಿದೆ. ಮೆಜರ್ ಬ್ಲೌಸಲ್ಲೇ ನಾನು ಈ ರೀತಿ ರೌಂಡ್ ಶೇಪನ್ನು ಹಾಕಿರೋದು. ನಾನೇ ಸ್ಟಿಚ್ ಮಾಡಿಕೊಟ್ಟಿರೋಂಥ ಅಳತೆ ಬ್ಲೌಸು, ಅವರಿಗೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಬ್ಲೌಸನ್ನು ತಂದುಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು, ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಈಗ ಬೆಲ್ಟ್ ಪಟ್ಟಿ ಹಾಗೆ ನಾನು ಅಳತೆ ಬ್ಲೌಸು ಹಾಗೆ ಲೈನಿಂಗನ್ನು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ಟಿಂಗನ್ನು ಮಾಡ್ತೀನಿ. ಈಗ ನೋಡಿ, ಈಗ ಫ್ರಂಟ್ ಪಾರ್ಟಲ್ಲಿ ಟಕ್ಸನ್ನು ಹಾಕೋದು ತುಂಬ ಜನಕ್ಕೆ ತುಂಬ ಥರ ಕನ್ಫ್ಯೂಸ್ ಇರುತ್ತೆ. ಆದರೆ ನಾನು ಇವತ್ತು ಈಸಿ ಆಗಿಬಿಟ್ಟು ಟಕ್ಸನ್ನು ಹಿಡಿಯೋ ಅಂಥದ್ದನ್ನು ಹೇಳ್ಕೊಡ್ತೀನಿ. ನೋಡಿ, ಟಕ್ಸನ್ನು ಈ ರೀತಿ ಫಸ್ಟ್ ಮಡ್ಚ್ಕೊಬೇಕು, 2ನೇ ಸ್ಟೆಪ್ ಈ ರೀತಿ ಮಡ್ಚ್ಕೋಬೇಕು, 3ನೇ ಸ್ಟೆಪ್ಪನ್ನು ಈ ರೀತಿ ಮಡ್ಚ್ಕೊಬೇಕು. ಈ ರೀತಿ ಮಡ್ಚ್ಕೊಳ್ಳೋದ್ರಿಂದ ಟಕ್ಸು ತುಂಬ ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ಇದೇನಾದರೂ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೋಡಿ, ಫಸ್ಟು ಈ ರೀತಿ ಮಡ್ಚ್ಕೊಳ್ಳಿ, ಸೆಕೆಂಡ್ ಬಂದುಬಿಟ್ಟು ಈ ರೀತಿ ಕಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಟಕ್ಸನ್ನು ಮಾರ್ಕ್ ಮಾಡೋದ್ರಿಂದ ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಕಟ್ಟಿಂಗ್ ಅರ್ಥ ಆಗಲ್ಲ ನಮಗೆ ಅನ್ನೋರಿಗೂ ಸಹ ಈ ಮೆಥಡು ತುಂಬ ಯೂಸ್ಫುಲ್ ಆಗುತ್ತೆ, ಕರೆಕ್ಟಾಗಿ ಪಾಯಿಂಟು ಬರುತ್ತೆ. ನೋಡಿ, ಈಗ ಫಸ್ಟು ಟಕ್ಸನ್ನು ನಾವು ಅರ್ಧ ಇಂಚು ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ತುಂಬ ಸುಲಭದ ಟಕ್ಸ್ ವಿಧಾನ ಇದು. ನಾನು ಈ ರೀತಿ ಮೆಥಡನ್ನು ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ಸಹ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಟಕ್ಸ್ ಅನ್ನೋದು ಬರುತ್ತೆ. 2 ಇಂಚ್ ಗ್ಯಾಪು ಅಂದರೆ ತುಂಬ ದಪ್ಪ 44 ಸೈಜಿನ ಅಳತೆ ಬ್ಲೌಸ್ ಇದ್ದರೆ ನೀವು 2.5 ಇಂಚ್ ಗ್ಯಾಪು ಕೊಟ್ಟರೆ ಕರೆಕ್ಟ್ ಆಗುತ್ತೆ. ನಾವು ಸ್ವಲ್ಪ ಮೀಡಿಯಮ್ 40 ಸೈಜಿನ ಒಳಗಿರೋರಿಗೆ 2 ಇಂಚಿನ ಗ್ಯಾಪನ್ನು ಕೊಡ್ತೀನಿ. 2 ಇಂಚು ಗ್ಯಾಪನ್ನು ಕೊಟ್ಬಿಟ್ಟು ಈ ರೀತಿ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ನೋಡಿ, ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡಿದಾಗ ಈ ರೀತಿ ರೌಂಡ್ ಅನ್ನೋದು ಬರಬೇಕು. ನಾವು ಟಕ್ಸ್ ಮಾರ್ಕ್ ಮಾಡೋದಷ್ಟೇ ಅಲ್ಲ, ಸ್ಟಿಚ್ ಮಾಡಿದ್ರ ಮೇಲೂ ರೌಂಡ್ ಶೇಪಲ್ಲೇ ಬಂದಾಗ ಕರೆಕ್ಟಾಗಿ ಟಕ್ಸ್ ಅನ್ನೋದು ಕಪ್ಸ್ ಅನ್ನೋದು ಕೂರುತ್ತೆ. ಇಲ್ಲ ಅಂತಂದರೆ ಕರೆಕ್ಟಾಗಿ ಬರೋದಿಲ್ಲ. ನೋಡಿ, ಎರಡೂ ಕಡೆ ಸಹ ಇದೇ ರೀತಿ ಟಕ್ಸನ್ನು ನಾವು ಈ ಮೆಥಡನ್ನು ಫಾಲೋ ಮಾಡಬೇಕು. ನೋಡಿ, ರಫ್ ಮಾಡ್ಕೊಳ್ಳಿ, ರಫ್ ಮಾಡಿಕೊಂಡು ಕರೆಕ್ಟಾಗಿ ಇನ್ನೊಂದು ಕಡೆ ಹಾಗೇ ಕಾಪಿ ಮಾಡೋದಕ್ಕೆ ಬರುತ್ತೆ. ನೋಡಿ, ಈಗ ಇನ್ನೊಂದು ಸೈಡ್ ನಾನು ಟಕ್ಸನ್ನು ಪೂರ್ತಿ ಸ್ಟಿಚ್ ಮಾಡೋವರೆಗೂ ಸಹ ಈ ಫ್ರಂಟ್ ಪಾರ್ಟನ್ನು ಕಟ್ಟಿಂಗ್ ಮಾಡೋದಿಲ್ಲ. ನೋಡಿ, ಈ ರೀತಿ ಟ್ರೇಸ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗುವಂಥ ಟಿಪ್ಸು. ನಾನು ಸ್ಟಾರ್ಟಿಂಗ್ ನಮ್ಮ ಕ್ಲಾಸಿಗೆ ಸ್ಟೂಡೆಂಟ್ಸ್ ಸೇರಿಕೊಂಡಾಗ ಕೆಲವರು ಫಸ್ಟ್ ಬಂದಾಗಲೇ ನಾವು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗನ್ನು ಕಲಿಬೇಕು ಅಂತಾರೆ. ಅವರಿಗೆ ನಾನು ಇದೇ ಮೆಥಡಲ್ಲಿ ಹೇಳ್ಕೊಡೋದು, ತುಂಬ ಈಸಿ ಮೆಥಡು.
ಆಗ ಅವರಿಗೆ ತುಂಬ ಕಷ್ಟ ಅಂತ ಅನ್ಸಲ್ಲ. ಇಲ್ಲ ಅಂದರೆ ಟಕ್ಸ್ ಅನ್ನೋದು ಅರ್ಥನೇ ಆಗಲ್ಲ, ತುಂಬ ಕಷ್ಟ ಅನಿಸುತ್ತೆ. ಈ ರೀತಿ ಈಸಿ ಮೆಥಡಲ್ಲಿ ನಾವು ಹೇಳ್ಕೊಟ್ಟಾಗ ಅವರಿಗೆ ತುಂಬ ಈಸಿ ಅನಿಸುತ್ತೆ. ಹೊಲಿಗೆ ಕ್ಲಾಸಿಗೆ ಸಹ ಬರೋದಕ್ಕೆ ಅವ್ರಿಗೆ ಖುಷಿ ಆಗುತ್ತೆ. ಫ್ರೆಂಡ್ಸ್, ನೀವು ಏನಾದರೂ ಹೊಲಿಗೆ ಕ್ಲಾಸ್ ಮಾಡಬೇಕು ಅನ್ನೋಂಗಿದ್ರೆ, ಇದಕ್ಕೆ ಟಿಪ್ಸ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಹೊಲಿಗೆ ಕ್ಲಾಸ್ ಮಾಡೋದಕ್ಕೆ ಯಾವುದೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಬೇಕು ಅಂದರೆ ಹೇಳ್ತೀನಿ. ನೋಡಿ, ಈಗ ಸ್ಲೀವನ್ನು ಕಟ್ಟಿಂಗ್ ಮಾಡೋದಕ್ಕೆ ಮಡ್ಚ್ಕೊಳ್ತಾ ಇದ್ದೀನಿ. ಈ ರೀತಿ ಫಸ್ಟಿಗೆ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಸ್ಲೀವ್ ಅಳತೆ ಅಂದರೆ ಮೆಜರ್ಮೆಂಟ್ ಬ್ಲೌಸನ್ನು ಅಳತೆಗೆ ತಗೊಳ್ತಾ ಇದ್ದೀನಿ. ಸ್ಲೀವ್ ಬಂದುಬಿಟ್ಟು ಕರೆಕ್ಟಾಗಿದೆ ಅಳತೆ ಅಂತಂದರೆ ನೀವು ಅದೇ ಸ್ಲೀವನ್ನೇ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ಬೋದು, ಕರೆಕ್ಟಾಗಿ ಬರುತ್ತೆ. ನಾನು ಅದೇ ಸ್ಲೀವನ್ನೇ ಕಟ್ಟಿಂಗ್ ಮಾಡೋದಕ್ಕೋಸ್ಕರ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಬ್ಲೌಸಲ್ಲಿ 4-5 ಥರ ಇದೇ ನಾರ್ಮಲ್ ಬ್ಲೌಸನ್ನು 4-5 ಥರ ವಿಧಾನದಲ್ಲಿ ಕಟ್ ಮಾಡ್ತೀನಿ. ಅದರಲ್ಲಿ ನಾನು 3 ಥರ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಒಂದು ಥರ ಇದೆ, ಅದನ್ನು ನಾನು ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಯಾರಾದರೂ ವಿಡಿಯೋನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋಕ್ಕೆ ಲೈಕನ್ನು ಕೊಡೋದು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋಕ್ಕೆ ಲೈಕ್ ಕೊಟ್ಟಾಗ ನಮಗೆ ಇನ್ನೂ ಹೆಚ್ಚಿನದು ನಿಮಗೇನೋ ಕಲಿಸ್ಬೇಕು ಅನ್ನೋದು ನಮಗೆ ಮನಸ್ಸಲ್ಲಿ ಬರುತ್ತೆ. ಹಾಗೆ ನಾನು ದೂರದಲ್ಲಿ ನಮ್ಮ ವ್ಯೂವರ್ಸ್ ನಮ್ಮ ಚಾನಲನ್ನು ನೋಡ್ತಾ ಇರ್ತಾರೆ, ಅವರಿಗೆ ನಮ್ಮ ಟೈಲರಿಂಗ್ ಕ್ಲಾಸ್ಗೆ ಬರೋದಕ್ಕೆ ಆಗ್ತಾ ಇರಲ್ಲ, ಅವರಿಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಯಾವ ರೀತಿ ಈಸಿ ಮೆಥಡ್ ಎಲ್ಲ ಫಾಲೋ ಮಾಡ್ತೀನೋ ಅದೇ ಮೆಥಡನ್ನೇ ನಾನು ಸಹ ನನ್ನ ಚಾನಲಲ್ಲಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕೊಡಬೇಕು. ಇದು ಸ್ಲೀವ್ ಕಡಿಮೆ ಆಗ್ತಾ ಇದೆ, ಎಕ್ಸ್ಟ್ರಾ ಬಟ್ಟೆನ ಕೊಡಬೇಕಾಗತ್ತೆ. ನಮ್ಮ ಸ್ಟೂಡೆಂಟ್ ಯಾವ್ಯಾವ ರೀತಿಯೆಲ್ಲ ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದಾರೆ ಆಗ್ಬೋದು, ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಆಗ್ಬೋದು, ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಬಂದಂತಹ 2 ತಿಂಗಳಲ್ಲೇ ನಮ್ಮ ಸ್ಟೂಡೆಂಟ್ ತುಂಬ ನೀಟಾಗಿ ಕಲ್ತಿದ್ದಾರೆ. ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ನೋಡಿ, ಈಗ ಬ್ಲೌಸ್ ಲೈನಿಂಗ್ ಕಟ್ ಮಾಡಿದ್ವಲ್ಲ, ಅದನ್ನು ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ನೀವು ಕಟ್ಟಿಂಗಿಗೆ ಅಂತ ಕೂತಾಗ ಈ ರೀತಿ ಫುಲ್ ಪ್ರತಿಯೊಂದನ್ನು ಕಟ್ ಮಾಡಿ ಇಟ್ಕೊಂಡ್ರೆ, ರೆಡಿ ಮಾಡಿ ಇಟ್ಕೊಂಡ್ರೆ, ಸ್ಟಿಚ್ಚಿಗೆ ಕೂತಾಗ ಅರ್ಧ ಅಥವಾ 30-40 ನಿಮಿಷದಲ್ಲಿ ಅಟ್ಲೀಸ್ಟ್ 3/4 ಗಂಟೆಲಾದರೂ ನೀವು ಒಂದು ಬ್ಲೌಸನ್ನು ಮುಗಿಸ್ತೀರಾ. ಕಟ್ಟಿಂಗ್ ಅಂತ ಕೂತಾಗ ಪೂರ್ತಿ ಕಟ್ ಮಾಡಿ ದಾರ ಸಹ ಅದೇ ಬ್ಲೌಸಲ್ಲೇ ನೀವು ಇಟ್ಕೊಂಡಾಗ ಬ್ಲೌಸನ್ನು ಬೇಗ ಹೊಲಿಬೋದು ಮತ್ತು ನಿಮಗೆ ಬೇಗ ಸಹ ಬ್ಲೌಸು ಹೊಲಿದು ಆಗುತ್ತೆ. ಇದು ಯಾವುದೇ ಥರ ಡಿಸೈನ್ ಬ್ಲೌಸ್ ಅಲ್ಲ, ಇದು ಸೇಮ್ ರೌಂಡ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡೋದು. ಇದಂತೂ 20-25 ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು, ಯಾಕಂದರೆ ಕಟ್ಟಿಂಗ್ ಆಗಿದೆ. ಸ್ಲೀವ್ ಕಟ್ಟಿಂಗು, ಬ್ಯಾಕು, ಫ್ರಂಟು, ಹಾಗೆ ಪಟ್ಟಿ, ಬೆಲ್ಟ್ ಪಟ್ಟಿ, ನಾನು ಇವಾಗ ಬೆಲ್ಟ್ ಪಟ್ಟಿ ಸಹ ಕಟ್ ಮಾಡ್ಕೊಳ್ತೀನಿ. ಈಗ ಫ್ರಂಟ್ ಪಾರ್ಟ್ ಮುಗಿದ್ರ ಮೇಲೆ ಬೆಲ್ಟ್ ಪಟ್ಟಿ ಕಟ್ ಮಾಡಿ ಇಟ್ಕೊಳ್ಳೋದು, ಹಾಗೆ ರಿಂಗ್ ಪಟ್ಟಿ, ಉಕ್ಸ್ ಪಟ್ಟಿನ ಕಟ್ ಮಾಡಿ ಇಟ್ಕೊಳ್ಳೋ ಅಂಥದ್ದು, ಮತ್ತು ಅದರಲ್ಲೇ ದಾರವನ್ನು ರೆಡಿ ಮಾಡಿ ಇಟ್ಕೊಳ್ಳೋ ಅಂಥದ್ದು ಮಾಡಿದಾಗ ನಾವು ಬೆಳಗ್ಗೆ ಸ್ಟಾರ್ಟಿಂಗ್ ಸ್ಟಿಚ್ಚಿಗೆ ಕೂತಾಗ, ಅಂದರೆ ಬೆಳಗ್ಗೆನೇ ನಾವು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫಸ್ಟು ಸ್ಟಿಚ್ಚಿಂಗಿಗೆ ಅಂತ ಬಂದಾಗ ಕಟ್ಟಿಂಗ್ ಎಲ್ಲ ಆಗಿ ಎಲ್ಲ ರೆಡಿಯಾಗಿತ್ತು ಅಂದರೆ ಹೊಲಿಯೋದಕ್ಕೆ ಇನ್ನೂ ಖುಷಿ ಆಗುತ್ತೆ, ಬೇಗ ಬ್ಲೌಸು ಸಹ ಮುಗಿಯುತ್ತೆ. ಅದೇ ನಾವು ಇನ್ನೂ ಕಟ್ಟಿಂಗ್ ಮಾಡಬೇಕು, ಅದಕ್ಕೆ ಲೈನಿಂಗ್ ತರಬೇಕು, ತಂದುಬಿಟ್ಟು ಕಟ್ಟಿಂಗ್ ಮಾಡಬೇಕು ಅಂದವಾಗ ನಮಗೆ ಅರ್ಧ ಟೈಮು ಸ್ಟಾರ್ಟಿಂಗಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಆಗ ಬ್ಲೌಸನ್ನು ಹೊಲಿಯೋದಕ್ಕೆ ಅಷ್ಟೊಂದು ಖುಷಿ ಅನಿಸಲ್ಲ. ಅದೇ ನಾವು ಹಿಂದಿನ ದಿವಸ ಎಷ್ಟೇ ಬ್ಯುಸಿ ಇದ್ದರೂ ಬ್ಲೌಸ್ಗೆ ಲೈನಿಂಗು, ದಾರ ಅಥವಾ ಕಟ್ಟಿಂಗು ಪ್ರತಿಯೊಂದನ್ನು ಮಾಡಿ ಇಟ್ಕೊಂಡಾಗ ಬೆಳಗ್ಗೆ ನಾವು ಫಸ್ಟ್ ಸ್ಟಾರ್ಟಿಂಗು ಬ್ಲೌಸನ್ನು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಖುಷಿಯಿಂದ ಬಂದಾಗ ಈ ಥರ ಎಲ್ಲ ರೆಡಿ ಆದಾಗ ನಾವು ಬೇಗ ಸ್ಟಿಚ್ ಮಾಡಿ ಮುಗಿಸ್ತೀವಿ. ನೀವು ಬೇಕಾದರೆ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಹಿಂದಿನ ದಿವಸನೇ ಆಗಿರ್ಬೋದು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನೇನು ಸ್ಟಿಚ್ ಮಾಡೋದನ್ನು ಬಾಕಿ ಉಳಿಸ್ಕೊಳ್ಳಿ. ಎಷ್ಟು ಬೇಗ ನೀವು ಬ್ಲೌಸನ್ನು ಸ್ಟಿಚ್ ಮಾಡಿ ಮುಗಿಸ್ತೀರಾ ಅಂತ ಹೇಳ್ಬಿಟ್ಟು ನೋಡಿ. ಈ ಟಿಪ್ಸನ್ನು ಸಹ ಫಾಲೋ ಮಾಡಿ. ನಾನಿವಾಗ ಬೆಲ್ಟ್ ಪಟ್ಟಿಗೆ ಕಟ್ ಮಾಡ್ಕೊಳ್ತೀನಿ. ಬೆಲ್ಟ್ ಪಟ್ಟಿಲಿ ನೀವು ಲೈನಿಂಗ್ ಇತ್ತಲ್ವಾ, ಅದನ್ನೇ ಈ 2 ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೋಬೋದು. ಯಾಕಂದರೆ ಬೆಲ್ಟ್ ಪಟ್ಟಿ ಇನ್ನು ಎಕ್ಸ್ಟ್ರಾ ಏನು ಕಟ್ ಮಾಡೋದಕ್ಕಿರೋದಿಲ್ಲ, ಕಟ್ಟಿಂಗಲ್ಲೇ ನಮಗೆ ಬೆಲ್ಟ್ ಪಟ್ಟಿ ತುಂಬ ಈಸಿಯಾಗಿ ಸಿಕ್ಕಿದೆ. ನೋಡಿ ಫ್ರೆಂಡ್ಸ್, ಈಗ ನಾವು ಸ್ಲೀವ್ಗೆ ಲೈನಿಂಗ್ ಇದೆ, ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಆಗಿದೆ, ಹಾಗೆ ಮೇನ್ ಫ್ಯಾಬ್ರಿಕ್ಕಿಗೆ 2 ಇಂಚು ಬಟ್ಟೆ ಸಹ ಬೇಕಾಗಿದೆ, ಅದನ್ನು ಸಹ ಅದ್ರ ಜೊತೆಗೆ ಇಟ್ಬಿಡ್ತೀನಿ. ನಮ್ಮ ಕ್ಲಾಸ್ ಸ್ಟೂಡೆಂಟು ಅಂಬ್ರೆಲಾ ಡ್ರೆಸ್ಸನ್ನು ಸ್ಟಿಚ್ ಮಾಡಿಕೊಂಡು ಹೇಗೆ ಹಾಕ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಫ್ರೆಂಡ್ಸ್.